ಹಲೋ ಎವ್ರಿವನ್, ವೆಲ್ಕಮ್ ಟು DIY ಬೈ ನಿಶಾ. ಸೊ ಇದು ಬಂದ್ಬಿಟ್ಟು ನಾನು ಮಾಡಿರೋ ಬೀಡ್ಸ್ ಜ್ಯುವೆಲ್ರಿ ಕಲೆಕ್ಷನ್ ಪಾರ್ಟ್ 2 ವಿಡಿಯೋ. ಸೊ ಪಾರ್ಟ್ 1 ವಿಡಿಯೋದಲ್ಲಿ ನಾನು ಮಾಡಿರೋಂಥ ಕ್ವಿಲ್ಲಿಂಗ್ ಇಯರಿಂಗ್ಸ್ ಕಲೆಕ್ಷನನ್ನು ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ. ಇಲ್ಲಿ ತನಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂತ ಹೇಳಿದರೆ ನನ್ನ ಚಾನಲಲ್ಲಿ ನಿಮಗೆ ಡಿಫ್ರೆಂಟ್ ಮೆಟೀರಿಯಲ್ಸ್ ಯೂಸ್ ಮಾಡಿರೋ ಅಂಥ ಜ್ಯುವೆಲ್ರಿ ಕಲೆಕ್ಷನ್ಸ್ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಅದನ್ನು ಯಾವ ರೀತಿ ಮಾಡೋದಂತನೂ ನಾನು ನಿಮಗೆ ನನ್ನ ಚಾನಲಲ್ಲಿ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಈ ಇಯರಿಂಗ್ಸನ್ನು ನೀವು ನೋಡ್ಬೋದು. ಇದರಲ್ಲಿ ಸಿಲ್ಕ್ ಥ್ರೆಡನ್ನು ಯೂಸ್ ಮಾಡಿದ್ದೀನಿ, ಕ್ವಿಲ್ಲಿಂಗ್ ಪೇಪರು ಯೂಸ್ ಮಾಡಿದ್ದೀನಿ, ಪ್ಲಸ್ ಚಿಕ್ಕ ಬೀಡ್ಸನ್ನು ಯೂಸ್ ಮಾಡಿದ್ದೀನಿ. ಬೀಡ್ಸಲ್ಲಿ ಕ್ರಿಸ್ಟಲ್ ಆ್ಯಂಡ್ ನೀವು ಪರ್ಲನ್ನು ನೋಡ್ಬೋದು. ಸೊ ಈ ಥರ ಅಂದರೆ ಎಲ್ಲ ಒಂದು ಮೆಟೀರಿಯಲನ್ನು ಯೂಸ್ ಮಾಡಿ ಇಯರಿಂಗ್ಸನ್ನು ಮಾಡಿರೋದು. ನಾರ್ಮಲಿ ಕ್ರಿಸ್ಟಲ್ ಅಥವಾ ಯಾವುದೇ ಒಂದು ಇಯರಿಂಗ್ಸಲ್ಲಿ ಜ್ಯುವೆಲ್ರಿಯಲ್ಲಿ ಕ್ವಿಲ್ಲಿಂಗ್ಸನ್ನು ಹಾಕಲ್ಲ, ಬಟ್ ಇದರಲ್ಲಿ ನಾನು ಕ್ವಿಲ್ಲಿಂಗನ್ನು ಹಾಕಿದ್ದೀನಿ. ಪ್ಲಸ್ ಅದಕ್ಕೆ ಪಾಲಿಶು ಮಾಡ್ಬೋದು. ಇದರಲ್ಲಿ ನಾನು ಪಾಲಿಷ್ ಮಾಡಿಲ್ಲ, ಸಿಂಪಲ್ ಆಗಿಟ್ಟಿದ್ದೀನಿ. ಅದೇ ರೀತಿ ಇದು ಬಂದುಬಿಟ್ಟು ಸೆಕೆಂಡ್ ಕಲೆಕ್ಷನ್. ಇದರಲ್ಲಿ ನಾನು ಬರೀ ಬೀಡ್ಸನ್ನು ಯೂಸ್ ಮಾಡಿರೋದು. ನೀವು ನೋಡ್ಬೋದು, ಅಂದರೆ ಡಿಫ್ರೆಂಟ್ ಬೀಡ್ಸ್ ಇದೆ ಇದರಲ್ಲಿ. ಕ್ರಿಸ್ಟಲ್ ಆಗಿರಲಿ ಅಥವಾ ಚಿಕ್ಕ ಪುಟ್ಟ ಕಲರ್ಫುಲ್ ಬೀಡ್ಸ್ ಆಗಿರಲಿ, ಪರ್ಲ್ ಆಗಿರಲಿ. ಸೊ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಇದನ್ನು ನಾನು ಲಾಸ್ಟ್ ಟೈಮಲ್ಲಿ ನವರಾತ್ರಿ ಫಂಕ್ಷನಿಗೆ ಆ ಟೈಮಲ್ಲಿ ನಾನು ಮಾಡಿರೋವಂಥದ್ದು. ಯಾವುದೇ ನಿಮಗೆ ಎಕ್ಸಿಬಿಷನ್ ಆಗಿರಲಿ ಅಥವಾ ನಿಮಗೆ ಸ್ವಂತ ಯೂಸ್ ಮಾಡೋಕ್ಕೂ ನೀವು ಈ ಥರ ಇಯರಿಂಗ್ಸನ್ನು ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇದು ಯಾವುದೇ ಡ್ರೆಸ್ಗೂ ನೀವು ಮ್ಯಾಚ್ ಮಾಡ್ಕೋಬೋದು. ಇವಾಗ ನಾನು ರೆಡ್ ಕ್ರಿಸ್ಟಲ್ ಹಾಕಿರೋದ್ರಿಂದ ರೆಡ್ ಡ್ರೆಸ್ಸಿಗೆ ಚೆನ್ನಾಗಿ ಕಾಣುತ್ತೆ. ಅದೇ ರೀತಿ ಬೇರೆ ಬೇರೆ ಕಲರಲ್ಲಿ ಕ್ರಿಸ್ಟಲ್ಸ್ ಇರುತ್ತೆ, ಅದನ್ನು ಯೂಸ್ ಮಾಡಿ ನೀವು ಈ ರೀತಿ ಇಯರಿಂಗ್ಸನ್ನು ಮಾಡ್ಕೋಬೋದು. ಇದು ನಾರ್ಮಲಿ ಎಲ್ಲ ಡ್ರೆಸ್ಗೂ ಸೂಟ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ನೋಡಲಿಕ್ಕೂ. ಓಕೆ, ಸೊ ಈ ಇಯರಿಂಗ್ಸನ್ನು ನಾನು ನೋಡ್ತಾ ನನಗೆ ಗೊತ್ತಿಲ್ಲ ನಿಮಗೆ ಫ್ಲ್ಯಾಶ್ ಆಗುತ್ತೋ ಇಲ್ವ ಅಂತ. ಇದು ಮೋಸ್ಟ್ ಪ್ರಾಬಬ್ಲಿ ಏನೋ ಒಂದು ನಾನು ಯೂಸ್ ಮಾಡಿರೋದು. ಆಫೀಸಲ್ಲಿ ಯೂಸ್ ಮಾಡ್ತೀವಿ ನಾವು. ಓಕೆ, ನಾನು ಏನಂತ ಹೇಳಲ್ಲ. ನಿಮಗೇನಾದರೂ ಸ್ಟ್ರೈಕ್ಔಟ್ ಆದರೆ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ. ಯಾಕಂದರೆ ಕ್ರಿಯೇಟಿವ್ ವರ್ಕ್ ಅನ್ನೋದು ಅದಕ್ಕೆ, ಅಂದರೆ ನೀವು ಯಾವುದೇ ಒಂದು ಥಿಂಗ್ಸನ್ನು ಯೂಸ್ ಮಾಡ್ಬೋದು. ಸೊ ಇದು ಆಫೀಸಲ್ಲಿ ಯೂಸ್ ಮಾಡ್ತಾರೆ. ಯಾವುದೋ ಒಂದು ನಾನು ಏನಂತ ಹೇಳಲ್ಲ, ನಿಮ್ಗೆ ಗೊತ್ತಾದರೆ ಕಮೆಂಟ್ ಮಾಡಿ. ಸೊ ಅದನ್ನು ಯೂಸ್ ಮಾಡಿರೋದು. ಸೊ ನೀವು ಏನು ಸೈಡಲ್ಲಿ ಸಿಲ್ವರನ್ನು ನೋಡ್ಲಿಕ್ಕೆ ನಿಮಗೆ ಸಿಗ್ತಾ ಇದೆ, ಅದಕ್ಕೆ ನೀವು ಸಿಲ್ಕ್ ಥ್ರೆಡ್ಡಲ್ಲೂ ಕವರಪ್ ಮಾಡ್ಬೋದು. ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಫೋರ್ತ್ ಕಲೆಕ್ಷನ್. ಇದು ನನ್ನ ಜೊತೆ ಅಂದರೆ ಡಿಫ್ರೆಂಟ್ ಕಲರ್ಸ್ ಇದು ವಯರ್ಸ್ ಇತ್ತು. ಓಕೆ, ಸೊ ಅದನ್ನು ನಾನು ಯಾವುದಕ್ಕೂ ಯೂಸ್ ಮಾಡಿರಲಿಲ್ಲ. ಸೊ ನನಗೆ ಅನಿಸ್ತು, ಓಕೆ ನಾನು ಏನಾದರೂ ಮಾಡಬೇಕಂತ ಹೇಳಿಬಿಟ್ಟು ನನ್ನ ಸೆಟ್ಟನ್ನು ಮಾಡಿರೋವಂಥದ್ದು. ತುಂಬಾ ಸಿಂಪಲ್ ಆಗಿದೆ, ಮಾಡೋಕ್ಕೆ ತುಂಬಾ ಈಸಿ. ಇದರಲ್ಲಿ ಏನೂ ಇಲ್ಲ ಆ್ಯಕ್ಚುಲಿ. ವಯರಿಗೆ ಏನು ಚಿಕ್ಕ ಪುಟಾಣಿ ಮಣಿ ಇರುತ್ತೆ, ಅದನ್ನು ಪೋಣಿಸಿರೋದು. ಓಕೆ, ನಂತರ ಇದು ಮೇಲ್ಗಡೆಯಿಂದ ಅದನ್ನು ಮೆಲ್ಟ್ ಮಾಡಿರೋದು ಅಷ್ಟೇ ಇರೋದು. ಬೇರೆ ಏನು ಕ್ರಿಯೇಟಿವ್ ಆಗಿ ಏನು ಮಾಡಿಲ್ಲ, ಬಟ್ ವಯರನ್ನು ಯೂಸ್ ಮಾಡಿರೋವಂಥದ್ದು. ಈ ಇಯರಿಂಗೂ ಅಷ್ಟೇ ವಯರನ್ನು ಯೂಸ್ ಮಾಡಿದ್ದೀನಿ, ಪ್ಲಸ್ ಅದಕ್ಕೆ ಚಿಕ್ಕ ಮಣಿಗಳನ್ನು ಪೋಣಿಸಿದ್ದೀನಿ ಅಷ್ಟೇ. ಸಿಂಪಲ್ ಆಗಿದೆ, ಆದ್ರೂ ಚೆನ್ನಾಗಿ ಕಾಣುತ್ತೆ. ಸಾರಿಗೆ ನೀವು ಹಾಕ್ಕೋಬೋದು ಇದನ್ನು. ಈ ಥರ ಮಾಡಿಬಿಟ್ಟು ಈ ಥರ ಸೆಟ್ಗಳನ್ನು ನೀವು ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ರೆಡಿ ಮಾಡಿ ಇಟ್ಕೊಂಡ್ರೆ ಇದು ತುಂಬ ಟೈಮ್, ಅಂದರೆ ನೀವು ಫಾರ್ ಎಕ್ಸಾಂಪಲ್ ನಿಮಗೆ ಯಾವುದೇ ಒಂದು ಟೈಮಲ್ಲೂ ಎಕ್ಸಿಬಿಷನ್ ಅಟೆಂಡ್ ಮಾಡೋದಾಗಿರಲಿ ಅಥವಾ ನೀವೊಂದು ಯಾರೇ ನಿಮ್ಮ ಫ್ರೆಂಡ್ಸ್ ಇರಲಿ, ರಿಲೇಟಿವ್ಸ್ ಇರಲಿ, ಅವ್ರಿಗೂ ಸೆಲ್ ಮಾಡ್ಕೋಬೋದು. ಯಾಕಂತ ಹೇಳಿದರೆ ಇವಾಗ ಸೋಷಿಯಲ್ ಮೀಡಿಯಾ ತುಂಬ ಇಂಪ್ರೂವ್ ಆಗಿದೆ, ಅದರಲ್ಲಿ ನೀವು ಶೇರ್ ಮಾಡುವಂಥದ್ದು. ಓಕೆ, ಇದು ಫಿಫ್ತ್ ಕಲೆಕ್ಷನ್. ಇದರಲ್ಲಿ ನಾನು ಕ್ರಿಸ್ಟಲನ್ನು ಮತ್ತು ಸ್ಟೋನ್ಸನ್ನು ಯೂಸ್ ಮಾಡಿದ್ದೀನಿ. ಇದರಲ್ಲೂ ಬೇರೆ ಬೇರೆ ಡಿಫ್ರೆಂಟ್ ಕಲರ್ ಇದ್ದು ಸ್ಟೋನ್ಸ್ ಮತ್ತು ಕ್ರಿಸ್ಟಲ್ ನನ್ನ ಜೊತೆ ಇತ್ತು. ಸೊ ಅದನ್ನು ಯೂಸ್ ಮಾಡಿರೋ ಅಂಥದ್ದು.
ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ ವಿಡಿಯೋದಲ್ಲಿ ಇಷ್ಟು ಅಂದರೆ ಜಾಸ್ತಿ ಬ್ರೈಟಾಗಿ ಕಾಣಿಸ್ತಾ ಇಲ್ಲ, ಬಟ್ ರಿಯಲಾಗಿ ನೋಡಲಿಕ್ಕೆ ತುಂಬಾ ಶೈನಿಂಗ್ ಮತ್ತು ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇದರಲ್ಲೂ ನಾನು ತುಂಬ ಸೆಟ್ ಮಾಡಿಟ್ಟಿದ್ದೆ, ಬಟ್ ಇವಾಗ ಸದ್ಯಕ್ಕೆ ನಾನು ಒಂದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಯಾವಾಗಿದ್ದರೂ ನಿಮಗೆ ಟೈಮ್ ಇರುತ್ತೆ, ನಿಮಗೆ ಇಯರಿಂಗ್ಸ್ ಮಾಡೋಕ್ಕೆ ಬರಲ್ಲ, ವಿಡಿಯೋ ನೋಡ್ಕೊಳ್ಳಿ, ಇಯರಿಂಗ್ಸನ್ನು ಯಾವ ರೀತಿ ಮಾಡೋದಂತ ಕಲೀರಿ. ಕಲ್ತ್ಬಿಟ್ಟು ಒಂದೊಂದೇ ಇಯರಿಂಗ್ಸ್ ಮಾಡಿ ಮೊದಲು ನಿಮ್ಮ ಫ್ರೆಂಡ್ಸಿಗೆ ತೋರಿಸ್ಕೋಬೋದು. ಓಕೆ, ಅದೇ ರೀತಿ ನೀವು ಸೆಲ್ ಮಾಡೋದು. ಓಕೆ, ಸೊ ನೆಕ್ಸ್ಟ್ 6th ಕಲೆಕ್ಷನ್ ಬಂದುಬಿಟ್ಟು ನಾನಿದು ಚಿಕ್ಕ ಚಿಕ್ಕ ಮಕ್ಕಳಿಗೆ ಅಂತ ಮಾಡಿರೋದು. ಇದು ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಅಂದರೆ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ. ಸೊ ಇದರಲ್ಲೂ ಹಂಗೆ ಈ ಥರ ನಾನು ತುಂಬಾ ಮಾಡಿದ್ದೆ. ಡಿಫ್ರೆಂಟ್ ಕ್ರಿಸ್ಟಲಲ್ಲಾಗಿರ್ಬೋದು ಅಥವಾ ಈ ಥರ ನೀವು ಗೋಲ್ಡನ್ ಪರ್ಲನ್ನು ನೋಡಿ ಪರ್ಲನ್ನು ಏನು ನೋಡ್ತಿದ್ದೀರಾ ಇವಾಗ, ಅದರಲ್ಲಿ ಮತ್ತು ಈ ಥರ ಡಿಫ್ರೆಂಟ್ ಕಲರ್ಸ್ ಇದ್ದು ಕ್ರಿಸ್ಟಲಲ್ಲಿ ನಾನು ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ಸೊ ಇದನ್ನು ನೀವು ನಿಮಗೆ ಎಕ್ಸಿಬಿಷನ್ ಅಟೆಂಡ್ ಮಾಡಬೇಕಂತನೂ ಇಲ್ಲ, ಯಾರಿಗಾದರೂ ಅಂದರೆ ನೀವು ಮೊದಲು ಸ್ಟಾರ್ಟ್ ಮಾಡೋರಾದರೆ ಡೆಫಿನೆಟಾಗಿ ಇದನ್ನೆಲ್ಲ ಟ್ರೈ ಮಾಡಿ ನೀವು ನಿಮ್ಮ ವಾಟ್ಸಪ್ಪಲ್ಲಿ ಸೋಷಲ್ ಮೀಡಿಯಾದಲ್ಲಿ ಶೇರ್ ಮಾಡಿಬಿಟ್ಟು ಸೆಲ್ ಮಾಡ್ಕೋಬೋದು. ಓಕೆ, ಸೊ ಪ್ಲೀಸ್ ಫ್ರೆಂಡ್ಸ್, ಇಲ್ಲಿ ತನಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಯಾವುದೇ ರೀತಿ ಕ್ವೆಶನ್ಸ್ ಇದ್ದರೂ ಕಮೆಂಟಲ್ಲಿ ತಿಳಿಸಿ, ಸೊ ದಟ್ ಅದೇ ರಿಲೇಟೆಡ್ ಅಕಾರ್ಡಿಂಗ್ ಟು ಏನು ನಾನು ಇನ್ಫಾರ್ಮೇಷನನ್ನು ನಿಮಗೆ ಕೊಡ್ಬೋದು, ಆ ಥರ ವಿಡಿಯೋ ಡೆಫಿನೆಟಾಗಿ ನಾನು ಮಾಡ್ತೀನಿ. ಸೊ ಇಲ್ಲಿ ತನಕ ನಾನು 6 ಕಲೆಕ್ಷನನ್ನು ನಿಮಗೆ ತೋರಿಸ್ಕೊಟ್ಟೆ. ಆ 6 ಕಲೆಕ್ಷನಲ್ಲಿ ನಿಮ್ಗೆ ಯಾವುದು ತುಂಬ ಇಷ್ಟ ಅಂತ ಪ್ಲೀಸ್ ತಿಳಿಸಿ ನನಗೆ ಕಮೆಂಟ್ ಮಾಡಿ. ಅದೇ ರೀತಿ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಚಾನಲನ್ನು. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಕ್ವಿಲ್ಲಿಂಗ್ಸ್ ಬಗ್ಗೆ ಕಲೆಕ್ಷನನ್ನು ತೋರಿಸ್ತಿದ್ದೀನಿ. ಅದೇ ರೀತಿ ಯಾವ ರೀತಿ ಕ್ವಿಲ್ಲಿಂಗ್ ಇಯರಿಂಗ್ಸನ್ನು ಮಾಡ್ಬೋದು ಅಂತಲೂ ನಾನು ತೋರಿಸಿದ್ದೀನಿ. ಓಕೆ, ಸೊ ಪ್ಲೀಸ್ ಪ್ರೀವಿಯಸ್ ವಿಡಿಯೋನೂ ಚೆಕ್ ಮಾಡಿ, ಸೊ ದಟ್ ನಿಮಗೆ ಅದನ್ನು ಯಾವ ರೀತಿ ಮಾಡಬೇಕಂತ ಗೊತ್ತಾಗುತ್ತೆ. ಅದೇ ರೀತಿ ಹೊಸ ಹೊಸ ಕಲೆಕ್ಷನ್ ನಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಸೊ ಜ್ಯುವೆಲ್ರಿ ಬಿಸ್ನೆಸ್ ಇವಾಗಿನ ದಿನದಲ್ಲಿ ಡೆಫಿನೆಟಾಗಿ ನಾನು ಹೇಳ್ತೀನಿ, ಯಾರು ಬೇಕಾದರೂ ಮಾಡ್ಬೋದು, ಚಿಕ್ಕದಾಗಿ ಮಾಡಿ ಬಿಸ್ನೆಸ್ಸನ್ನು ಮಾಡ್ಬೋದು. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು.